ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರ ಸ್ಥಳಾಂತರ ಆಗಿದೆ. ಬಾರಾಮತಿಯ ಕಾಟೇವಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗಿದೆ. ಬಾರಾಮತಿಯ ಕಾಟೇವಾಡಿಯ ತೋಟದಲ್ಲಿರುವಂಥ ಅಜಿತ್ ಮನೆಯ ಆವರಣದಲ್ಲಿ 1 ಗಂಟೆ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಗ್ರಾಮಸ್ಥರು, ಸಂಬಂಧಿಕರು. ಬಳಿಕ ವಿದ್ಯಾವಿಕಾಸ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾವಿಕಾಸ ಪ್ರತಿಷ್ಠಾನ ಸ್ಥಳದಲ್ಲೇ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಗೆ ಅನೇಕ ಗಣ್ಯರು ಭಾಗಿಯಾಗುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ. ಅಜಿತ್ ಪವಾರ್ ಸ್ವಗ್ರಾಮ ಬಾರಾಮತಿಯಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಅಜಿತ್ ಪವಾರ್ ಪಾರ್ಥಿವ ಶರೀರ ಸ್ಥಳಾಂತರ ಆಗ್ತಾ ಇರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅವರ ಹುಟ್ಟೂರು ಕಾಟೇವಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ಸದ್ಯ ಸ್ಥಳಾಂತರ ಮಾಡಲಾಗ್ತಾ ಇದೆ. ತೋಟದ ಮನೆ ಇದೆ ಅಲ್ಲಿ. ತೋಟದ ಮನೆಯಲ್ಲಿ 1 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಅಂತ ಇಡಲಾಗುತ್ತೆ. ಗ್ರಾಮಸ್ಥರು, ಸ್ಥಳೀಯರು, ಕುಟುಂಬಸ್ಥರು ಎಲ್ಲರೂ ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಅದಾದ ನಂತರ ಅಲ್ಲಿಂದ ಮತ್ತೆ ಪಾರ್ಥಿವ ಶರೀರವನ್ನು ಬೇರೆ ಕಡೆಗೆ ಅಂದರೆ ಅಂತ್ಯಕ್ರಿಯೆ ನೆರವೇರುತ್ತಲ್ಲ ಅಲ್ಲಿಗೆ ಸ್ಥಳಾಂತರ ಮಾಡಲಾಗತ್ತೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕುಟುಂಬಸ್ಥರ ವತಿಯಿಂದ. ಇನ್ನು ಅಂತಿಮ ನಮನ ಸಲ್ಲಿಸೋದಕ್ಕೆ, ಅಂತಿಮ ದರ್ಶನಕ್ಕೆ ಅಂತ ಅನೇಕ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಗಣ್ಯರು ನುಡಿ ನಮನ ಸಲ್ಲಿಸ್ತಾ ಇದ್ರು. ಅಂದರೆ ಇವರ ಜೊತೆಗಿನ ಒಡನಾಟ, ಇವರ ಜೊತೆಗಿದ್ದಂಥ ಬಾಂಡಿಂಗ್, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಇವರ ಕೆಲಸ, ಇವರ ಕಾರ್ಯ, ಇವರ ಆಸೆ, ಇವರ ಕನಸು, ಇದೆಲ್ಲದ್ರ ಬಗ್ಗೆ. ಜೊತೆಗೆ ಇವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು, ಜೊತೆಗೆ ನಿಂತು ಧೈರ್ಯ ಹೇಳೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಗಣ್ಯರು, ಇಡೀ ಕುಟುಂಬವೇ ಆಘಾತಕ್ಕೆ ಒಳಗಾಗಿದೆ. ಜೊತೆಗೆ ಇದೊಂದು ಲಾಸ್, ಎಮೋಷನಲ್ ಆಗಿ, ಭಾವನಾತ್ಮಕವಾಗಿ ಬ್ರೇಕ್ ಡೌನ್ ಆಗಿರುವ ಸಮಯ. ಯಾರಿಗಾದರೂ ಮನಸ್ಸಿಗೆ ಘಾಸಿ ಆಗಿದೆ, ಮನಸ್ಸು ಭಾರವಾಗಿದೆ ಅಂತ ಅಂದಾಗ ಅವ್ರ ಜೊತೆಗೆ ನಿಂತು ಸಮಾಧಾನ ಮಾಡುವಂಥದ್ದು, ಧೈರ್ಯ ಹೇಳೋದು, ಈ ಥರದ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನು ಅನೇಕ ಗಣ್ಯರು ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ಕೆಲಸ ಕಾರ್ಯ ಮಾಡಿದಂಥ ಅನೇಕರು ಇದ್ದಾರೆ. ಇವ್ರ ಜೊತೆಗೆ ಒಡನಾಟದಲ್ಲಿದ್ದಂಥ ನಾಯಕರುಗಳಿದ್ದಾರೆ. ಪಕ್ಷ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಇವರಷ್ಟು ಚೌಕಟ್ಟು ಹಾಕಿ ಬದುಕಿಕೊಂಡವ್ರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು ನೆನ್ನೆ ಇವರ ಒಡನಾಡಿಗಳು. ಅಂದರೆ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ರು, ಕಿಂಗ್ ಮೇಕರ್ ಅಂತ ಕರೆಸ್ಕೊಳ್ತಾ ಇದ್ರು. ಒಂದು ಕೆಲಸ ಆಗಬೇಕು ಅಂತಂದರೆ ಆಗಬೇಕು, ಹಿಡಿದಂಥ ಕೆಲಸ ಯಾವತ್ತೂ ಬಿಡ್ತಾ ಇರಲಿಲ್ಲ. ಪಕ್ಷ ಸಂಘಟನೆ ಆಗಿರ್ಬೋದು, ಸರ್ಕಾರ ರಚನೆ ಆಗಿರ್ಬೋದು, ಅಥವಾ ಕೊಟ್ಟಂಥ ಉನ್ನತ ಸ್ಥಾನಮಾನಗಳು, ಅದು ಹಣಕಾಸು ಇಲಾಖೆಗೆ ಆಗಿರಲಿ, DCM ಸ್ಥಾನವೇ ಆಗಿರಲಿ, ಎಲ್ಲವನ್ನು ನಿಭಾಯಿಸುವ, ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಸಾಮರ್ಥ್ಯ ಇದ್ದಂಥ ನಾಯಕ, ಸಾಮರ್ಥ್ಯ ಇದ್ದಂಥ ವ್ಯಕ್ತಿ. ಚಿಕ್ಕಪ್ಪನನ್ನು ನೋಡಿಕೊಂಡು, ಶರದ್ ಪವಾರ್ ಅವರನ್ನು ನೋಡಿಕೊಂಡು ನಾನು ಕೂಡ ಹೀಗೇನೆ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಬೆಳೆದಂಥ ವ್ಯಕ್ತಿ. ಈ ಥರದೊಂದು ದುರಂತದಲ್ಲಿ ಕೊನೆ ಉಸಿರೆಳೆದಿದ್ದಾರೆ, ಭಾರತ ಲೋಕಕ್ಕೆ ತೆರಳಿದ್ದಾರೆ ಅಂತಂದಾಗ ನೋವಾಗತ್ತೆ.